ಇನ್ನು ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಚಪ್ಪಲಿ ಎಸೆಯೋದು ದೊಡ್ಡ ವಿಚಾರ ಅಲ್ಲ. ಚಿಕ್ಕ ಮಗುನು ಆ ಕೆಲಸ ಮಾಡುತ್ತೆ, ಆದರೆ ಅದು ಸರಿಯಲ್ಲ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ ನೀಡಿದ್ದಾರೆ. ಚಪ್ಪಲಿ ಎಸೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವನಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ತೀನಿ. ಹಾಗೆ ಹೇಳುವ ದೊಡ್ಡ ಗುಣ ಪ್ರದೀಪ್ ಈಶ್ವರ್ಗೂ ಇದೆ. ಕಾಂಗ್ರೆಸ್ ಸರ್ಕಾರ ಅವರ ಜೊತೆ ನಿಲ್ಲುತ್ತೆ ಅಂತ ಖಾದರ್ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಚಪ್ಪಲಿ ಎಸೆಯೋದು ದೊಡ್ಡ ವಿಚಾರ ಅಲ್ಲ. ಚಿಕ್ಕ ಮಗುನೂ ಕೂಡ ಕೆಲಸ ಮಾಡುತ್ತೆ, ಆದರೆ ಅದು ಸರಿಯಲ್ಲ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ ನೀಡಿದ್ದಾರೆ. ಏನು ಹೇಳಿದ್ರು ಕೇಳೋಣ ಬನ್ನಿ. ನಮ್ಮ ಸಂಸ್ಕೃತಿ ಏನಿದೆ, ಒಬ್ಬ ಚಪ್ಪಲಿ ಎಸೆದಾಗ ಅವನಿಗೆ ಮತ್ತೆ ಚಪ್ಪಲಿ ಬಿಸಾಡಬೇಕಾದ್ರೆ ಏನು ಕಷ್ಟ ಇಲ್ಲ. ನೀವು ಸಣ್ಣ ಮಕ್ಕಳಿಗೆ ಚಪ್ಪಲಿ ಬಿಸಾಡಿ, ಆ ಸಣ್ಣ ಮಗು ತೆಗೆದು ನಿಮಗೆ ಹಿಂದೆ ಬಿಡ್ತದೆ. ಅದು ಯಾರಾದರೂ ಈ ಚಪ್ಪಲಿ ಬಿಸಾಡಿದಾಗ ನೆಗಡಿಕೊಂಡು ದೇವ್ರು ನಿಮ್ಗೆ ಇನ್ನೊಂದು ಒಳ್ಳೆಯ ಬುದ್ಧಿ ಕೊಡಲಿ ಅಂತೇಳಿ ಮುಂದೆ ಹೋಗ್ತಾರಲ್ಲ, ಅದು ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಪ್ರದೀಪ್ ಈಶ್ವರ್ ಮತ್ತು ನಮ್ಮ ಕಾಂಗ್ರೆಸ್ನ ವ್ಯಕ್ತಿತ್ವ ಮತ್ತು ಸಂಸ್ಕೃತಿ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕಾರ ಮಾಡಿ ಬಹುಶಃ ಇವತ್ತು ಅವರು ಹೋಗಿ ಹಿರಿಯರಾದ ದೇವೇಗೌಡಜಿ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. ಆದರೆ ಇವತ್ತು ಅವರ ಪಕ್ಷದ ಕಾರ್ಯಕರ್ತರು ಹೇಳುವವರು ಡಿ ಕೆ ಶಿವಕುಮಾರ್ ಹೋಗಿ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆ ಒಂದು ಆಶೀರ್ವಾದ ಪಡೆದರೆ, ಇವರು ಕಾಲಲ್ಲಿದ್ದ ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜಕೀಯ ಮಾಡ್ತಾರೆ. ಇದು ಕಾಂಗ್ರೆಸ್ ಸಂಸ್ಕೃತಿ ಮತ್ತು ಪ್ರತಿಪಕ್ಷ ಸಂಸ್ಕೃತಿಯನ್ನು ಇವತ್ತು ತೋರಿಸ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರದೀಪ್ ಈಶ್ವರ್ ಜೊತೆ ಇದ್ದೇವೆ. ಬಹುಶಃ ಇಂಥದ್ದು ನಾವು ಯಾರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ 100 ಇತಿಹಾಸ ಇದೆ, ಇಂಥದ್ದು ಎಷ್ಟೋ ನೋಡಿಕೊಂಡು ನಾವೆಲ್ಲ ಇವತ್ತು ಬಂದಿರುವಂಥದ್ದು. ಅದನ್ನು ಈ ರೀತಿಯ ಅಸೂಯೆ ರಾಜಕಾರಣ, ದ್ವೇಷದ ರಾಜಕಾರಣ ನಾಗರಿಕ ಸಮಾಜ ಒಪ್ಪುವುದಿಲ್ಲ. ಅದರಲ್ಲಿ ಕರ್ನಾಟಕದವರು ಎಂತೂ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇದು ಸೂಕ್ತವಾದ ಉತ್ತರವನ್ನು ಬಹುಶಃ ಈ ರಾಜ್ಯದ ಜನತೆ ಬಹುಶಃ ಅವರಿಗೆ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾವೆಲ್ಲರೂ ಕೂಡ ಪ್ರತಿಭೆ ಜೊತೆ ಇದ್ದೇವೆ. ಅವರು ಇನ್ನಷ್ಟು ಅತ್ಯುತ್ತಮ ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲ ರೀತಿಯ ಪ್ರೋತ್ಸಾಹ ನಾವು ಕೊಡ್ತೇವೆ.